ಕಾರಣಗಳಿಂದ ನಾನು ಮೈಸೂರಿಗೆ ಹೋಗಬೇಕು ಅಂತೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ. ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ. ಮಾತಾಡ್ತಿದ್ದಾರೆ. ನನಗೊಂದು ಸಂತೋಷ ಅನಿಸಿದ್ದು, ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಇಲ್ಲಿಗೆ ಕರೆಸಿ ಮತ್ತು ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಕೆಲವರು ಕಂಪ್ಲೇಂಟ್ ಇದು, ಕೆಲವರದ್ದು ಇದು ಎಲ್ಲನೂ ಆಲಿಸ್ತಾ ಇದ್ದಾರೆ. ಬಹುಶಃ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತೀನಿ. ಭಾವನ ಬಿಕ್ಕಳಿಸ್ತಾ ಇದ್ರಮ್ಮ, ನೀರು ಕುಡಿ. ಇಲ್ಲಮ್ಮ, ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ. ಅವರು ಕೆಲವು ಫಂಡಮೆಂಟಲ್ ಆಗಿ ಚಿತ್ರರಂಗದ ಬಗ್ಗೆ ಹೇಗೆ ನಡೆಯುತ್ತೆ, ಕೆಲವರು ಈ ತರ ನೀರು ಕುಡಿಬೇಡ, ನಿಮ್ಗೆ ಏನು ಹೇಳಿದ್ರು ಅಂದ್ರೆ ನೀರು ಕುಡಿಯೋಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಮಹಿಳೆಯರ ಸಮಸ್ಯೆ ಬಗ್ಗೆ ಅದನ್ನ ಕೇರ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಅದನ್ನ ಹೇಳ್ತಿದ್ರು. ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ನಾಲ್ಕು ಕಲಾವಿದರೇ ಇದ್ರಿಂದ ನಮ್ಗೆ ಈ ತರ ಆಗಿದೆ, ನಮ್ಗೆ ಮೇಡಮ್. ಈಗ ರಾಕ್ಲೈನ್ ವೆಂಕಟೇಶ್ ಅವರು ಪದೇ ಪದೇ ವಾದ ವಿವಾದ ಆಗ್ಬೇಕಾದ್ರೆ ತಡೀತಾ ಇದ್ರು, ಅಲ್ಲಿ ಅದು ಕಾಣ್ತಾ ಇತ್ತು. ಸೊ ಯಾವ ಕಾರಣಕ್ಕೆ? ಇಲ್ಲ ಅವರು ಮಹಿಳಾ ಆಯೋಗರು ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರು. ಅದಕ್ಕೆ ಅಲ್ಲಿರೋ ಪುರುಷರು ಹೌದಾ ನಂಗೆ ನಾವು ಅಲ್ವೇನೋ ಅಂತ ಎದ್ರು. ಅದಕ್ಕಿಲ್ಲ ನೀವು ಕೂತ್ಕೊಳ್ಳಿ. ಅದರ ಕಮಿಟಿ ರಚನೆ ಬಗ್ಗೆ ಲೈಂಗಿಕ ಶೋಷಣೆ ವಿಚಾರವಾಗಿ ಏನಾದ್ರು ಮಾತಾಡಿದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೇಳ್ತಿರೋದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ನಾನು ಏನ್ ತಿಳಿಸಿದೆ ಅಂದ್ರೆ, ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ದೀವಿ. ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಹೊರತು ಒಂದು ಉದ್ಯಮ ಆಗಲಿಲ್ಲ. ಅಂದ್ರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರು ಸರ್ಕಾರ, ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ, ಆವಾಗ ಇಂತಹ ಎಲ್ಲ ಫೆಸಿಲಿಟೀಸ್ಗಳು, ಇಂತಹ ಏನೇನು ಸಂಘಗಳಾಗಬೇಕು ಅದೆಲ್ಲ ನ್ಯಾಚುರಲ್ ಆಗಿ ಬರ್ತವೆ. ಅದಕ್ಕೆ ನಾನು ಆಯೋಗದ ಅಧ್ಯಕ್ಷೆಯನ್ನು ನಾನು ಕೇಳ್ಕೊಂಡಿದ್ದೇನೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಫಸ್ಟು ಒಂದು ಧ್ಯೇಯ ಏನಾಗಬೇಕು ಅಂದರೆ, ಈ ಉದ್ಯಮ ಅಂತ ಘೋಷಣೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು, ಅದನ್ನು ಮಾತ್ರ ಹೇಳಬೇಕು. ಯಾಕಂದ್ರೆ ಮೇಡಮ್, ಈ ಕಮಿಟಿ ಉದ್ದೇಶ ಬಂದು ಬರೀ ಲೈಂಗಿಕ ಶೋಷಣೆ, ಸಮಾನತೆ ಹಕ್ಕು ಜೊತೆಗೆ ಮೂಲಭೂತ ಸೌಕರ್ಯಗಳು. ಕೆಲವರು ನೀರು ಕೊಡಲಿಲ್ಲ ಅಂತಾರೆ, ಕ್ಯಾರವನ್ ಕೊಡಲಿಲ್ಲ ಅಂತಾರೆ. ವಿರೋಧ ಯಾರು ವ್ಯಕ್ತನೇ ಪಡಿಸಿಲ್ಲಮ್ಮ. ಒಳಗಡೆ ನಡೆದಿರೋದನ್ನ ನೋಡಿದ್ರೆ ನಟಿಯರ ಧ್ವನಿಯನ್ನ ಅಡಗಿಸುವಂತ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಅವ್ರು ಕೇಳ್ತಿದ್ರು ಏನಾಗ್ತಿದೆ ಖಂಡಿತವಾಗ್ಲೂ ಇಲ್ಲ. ಆ ಥರದ್ದು ಏನಾದ್ರು ಇದ್ರೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಗಿದೆ, ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ, ಆ ತರ ಹೇಳ್ತಿದ್ರು. ಅದೇ ಮೇಡಮ್, ಇಲ್ಲಿ ಅದೇ ಬರಬಾರ್ದು ಅಂತ ಹೇಳಿರೋ ಸಮಸ್ಯೆಗಳನ್ನ ಅವಳು ಹೇಳ್ಕೊಳ್ತಾರೆ. ಅವರು ಆ ಸೆಟ್ ಅಲ್ಲಿ ಯಾವ ಸೆಟ್ ಅಲ್ಲಿ ಆಯ್ತು, ಯಾವ ಸಮಸ್ಯೆಗಳು ಮಾತ್ರ ಕೇಳ್ಬೇಕು. ಏನು ಯಾರು ಮಾಡಿದ್ರು ಅಂತ ಕೇಳಬಾರ್ದು. ಇಲ್ಲಿ ಡೆಫಿನೆಟ್ ಆಗಿ ನಾವು ಬಂದಿರೋದು ಅದೇನೆ, ಚೇಂಬರ್ ಹೇಳ್ತಿರೋದು ಅದೇನೆ. ಆ ತರದ ಯಾವ ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ. ಇಲ್ಲ ಅಂದ್ರೆ ನೀವೇ ಅದನ್ನ ತಗೊಳ್ಳಿ, ಸುಮೋಟೋ ತರ ತಗೊಳ್ಳಿ, ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ, ನಮಗೂ ಹೇಳಿ, ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಕ್ ರೆಡಿ ಇಲ್ಲ. ಈಗ ಸದ್ಯಕ್ಕೆ ಸೆಕ್ಚುವಲ್ ಅಬ್ಯೂಸ್ ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತನಕದ್ದು ಅಲ್ಲಲ್ಲ, ಇದನ್ನ ಹೇಳ್ತಿದೀವಿ ಎಲ್ಲರೂ. ಇಟ್ ಇಸ್ ಇನ್ ದಿ ಲೇಬರ್ ಆಕ್ಟ್ ಸ್ಟಿಲ್. ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂನಿಯನ್ ಅಲ್ಲೇ ಇದೀವಿ, ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ. ಸಿನಿಮಾ ಈಸ್ ಎ ಯೂನಿಯನ್, ಚಿತ್ರರಂಗ ಅಂತ ಕರೀತಿದ್ದಾರೆ. ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ. ಅದರಿಂದ ನಾವೆಲ್ಲ ಸರ್ಕಾರ ಅದು ರಾಜಕೀಯನ ಬೆರೆಸದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನು ಘೋಷಣೆ ಮಾಡಿದಿರಿ, ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅನ್ನೋದೇ ನಮ್ಮ ಕೂಗು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ತೀನಿ. ಅದನ್ನೇ ನಾವು ಹೇಳಿದ್ವಿ. ಆ ಥರದ್ದು ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಈವನ್ ಮಹಿಳಾ ಆಯೋಗಕ್ಕೆ ದೂರ ಬರ್ತಾ ಇದೆ, ಆ ಥರದ್ದು ಇದು ಕೇಳಿದ್ದೀನಿ ನಾನು ಅಂದರು. ತಕ್ಷಣ ಅವರು ಸರ್ ಅಲ್ಲಿ ಬಂದಿದೆ, ಯಾವ ಪ್ರೊಡಕ್ಷನಲ್ಲಿ ಆಯಿತು, ಏನಾಯಿತು ನಮ್ಗೆ ಹೇಳಿದ್ರೆ ನಾವು ಆ ಪ್ರೊಡಕ್ಷನನ್ನು ಕರೆಸಿ ಮಾತಾಡ್ತೀವಿ ಅನ್ನೋ ಮಾತನ್ನು ಚೇಂಬರ್ ಅವರು ಹೇಳಿದ್ದಾರೆ. ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದ್ದೀವಿ, ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡಿಕೊಡಿ ಅಂತಲೇ ಹೇಳಿದ್ದೀವಿ ಹೊರತು ಅದಷ್ಟೇ. ಇನ್ನೇನು ಐ ಥಿಂಕ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್, ನೀವು ಇಲ್ಲೇ ಇರಿ.